ಹಾಯ್ ಹಲೋ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ತುಂಬ ಸೂಪರ್ ಆಗಿದ್ದೀರಾ ಅಂತ ಅನ್ಕೊಂತ ಸೊ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ. ಈ ವಿಡಿಯೋ ಬಂದು ನನ್ನ ಯೂಟ್ಯೂಬ್ನ ಮೊದಲನೇ ವಿಡಿಯೋ ಆಗಿರುತ್ತೆ. ಸೊ ಈ ವಿಡಿಯೋದಲ್ಲಿ ನಾನು ನಿಮಗೆ ಹೇಳಕ್ ಹೊರಟಿರೋದು ನನ್ನ ಬಗೆಯ ಒಂದು ಸ್ಮಾಲ್ ಇಂಟ್ರಡಕ್ಷನ್ಸ್. ನನ್ನ ಹೆಸರು ಪೂಜಾ ನವೀನ್ ಅಂತ ಹೇಳಿ. ನನ್ನ ಹಸ್ಬೆಂಡ್ ನೇಮ್ ಬಂದು ನವೀನ್ ರಂಗಸ್ವಾಮಿ. ನನಗೆ ಇಬ್ರು ಮಕ್ಕಳಿದ್ದಾರೆ. ಸೊ ಇಬ್ರು ಮಕ್ಕಳು, ಒಂದು ಗಂಡು ಒಂದು ಹೆಣ್ಣು. ನನ್ನ ಮಗಳ ಹೆಸರು ಬಂದು ಚಾರ್ವಿ ನವೀನ್ ಅಂತ ಹೇಳಿ. ನನ್ನ ಮಗನ ಹೆಸರು ಬಂದು ನವನೀತ್ ನವೀನ್ ಅಂತ ಹೇಳಿ. ಸೊ ನಮ್ದು ಈ ತರ ಬ್ಯೂಟಿಫುಲ್ ಒಂದು ಫ್ಯಾಮಿಲಿ ಇದೆ. ನಾನು ನಿಮಗೆ ಹೇಳಕ್ ಹೊರಟಿರೋದು ನನ್ನ ಚಾನಲ್ ಬಗ್ಗೆ. ನನ್ನ ಚಾನಲ್ ನೇಮ್ ಬಂದು ಪೂಜಾ ನವೀನ್ ಕನ್ನಡ ವ್ಲಾಗ್ಸ್ ಅಂತ ಹೇಳಿ. ನನ್ನ ಚಾನಲ್ ನಿಮಗೆ ಬ್ಯೂಟಿಫುಲ್ ಆಗಿರೋ ಎಲ್ಲಾ ವಿಷಯಗಳ ಬಗ್ಗೆ ನಿಮಗೆ ಮಾಹಿತಿ ಕೂಡ ಸಿಗ್ತಾ ಇದೆ. ಸೊ ನನ್ನ ಚಾನಲ್ ನಲ್ಲಿ ಸಿಗುವಂತಹ ಮಾಹಿತಿಗಳೇನಂತ ಅಂದ್ರೆ, ಇನ್ಫಾರ್ಮೇಶನ್ಸ್ ಏನಂತ ಅಂದ್ರೆ, ಬ್ಯೂಟಿ ಟಿಪ್ಸ್ ಇವಾಗ ಕಾಮನ್ ಆಗಿ ಗೊತ್ತೇ ಇದೆ. ಸೊ ಗಂಡ್ ಮಕ್ಳಾಗಿರ್ಬೋದು ಹೆಣ್ಮಕ್ಳಾಗಿರ್ಬೋದು, ಸೊ ಇಬ್ರಿಗೂ ತುಂಬಾನೇ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ಒಂದು ಬ್ಯೂಟಿ. ಸೊ ಆ ಬ್ಯೂಟಿ ಟಿಪ್ಸ್ ನಾನು ನಿಮಗೆ ಕೊಡ್ತೀನಿ. ಜೊತೆಗೆ ವೆಯ್ಟ್ ಲಾಸ್. ಸೊ ನಮ್ಗೆಲ್ಲ ಗೊತ್ತಿರೋ ಹಾಗೇನೆ ತುಂಬ ಜನ ಅಂದರೆ ಇಂಡಿಯಾದಲ್ಲಿ 90% ಆಫ್ ಪೀಪಲ್ ಸಫರ್ ಮಾಡ್ತಿರೋದು ಒಂದು ಒಬೆಸಿಟಿಯಿಂದ. ಸೊ ಒಬೆಸಿಟಿ ಅಂತ ಅಂದರೆ ಓವರ್ ವೆಯ್ಟ್, ತೂಕನ ಜಾಸ್ತಿಯಾಗಿ ಇಟ್ಕೊಳ್ಳೋದ್ರಿಂದನೇ ನಾವು ಒಬೆಸಿಟಿ ಅಂತ ಹೇಳ್ತೀವಿ. ಸೊ ಅದರಿಂದ ತುಂಬ ಜನ ಸಫರ್ ಮಾಡ್ತಿದ್ದಾರೆ. ಸೊ ಒಬೆಸಿಟಿ ಆಗಿರೋದಕ್ಕೆ ನಮಗೆ ತುಂಬ ಸಾಕಷ್ಟು ಕಾಯಿಲೆಗಳು, BP, ಶುಗರ್ ಆಗಿರ್ಬೋದು, ಥೈರಾಯ್ಡ್ ಆಗಿರ್ಬೋದು, ಸೊ ಈ ಥರ ಸಾಕಷ್ಟು ಕಾಯಿಲೆಗಳು ನಮ್ಮ ದೇಹನ ಅಳವಡಿಸ್ಕೊತಾ ಇದೆ. ಹಾಗಾಗಿ ನಾವಿವಾಗ ಹೇಗೆ ನಮ್ಮ ತೂಕನ ಕಮ್ಮಿ ಮಾಡ್ಕೊಳ್ಳೋದು ಅಂತಲೂ ಕೂಡ ನನ್ನ ಈ ವ್ಲಾಗ್ಸಲ್ಲಿ ನಾನು ನಿಮಗೆ ಹೇಳ್ತೀನಿ. ಜೊತೆಗೆ ನಿಮ್ಗೆಲ್ರೂ ಗೊತ್ತೇ ಇದೆ. ಸೊ ಹುಡುಗಿರು ತುಂಬ ಚೆನ್ನಾಗಿ ಕಾಣಿಸ್ಬೇಕು, ತುಂಬ ಲೀನ್ ಆಗಿರಬೇಕು, ತುಂಬ ಮುದ್ದಾಗಿ ಕಾಣಿಸ್ಬೇಕು ಅಂತ ಎಷ್ಟೋ ಸಾಕಷ್ಟು ಆಸೆಗಳನ್ನ ಪಡ್ತಾರೆ. ಆದರೆ ಮದುವೆ ಆದಮೇಲೆ ನಾವು ವೆಯ್ಟ್ನ ನಮ್ಮ ಕೈಯಲ್ಲಿ ಕಂಟ್ರೋಲಲ್ಲಿ ಇಟ್ಕೊಳ್ಳೋಕ್ಕಾಗಲ್ಲ. ಯಾಕಂತ ಅಂದರೆ ಮಕ್ಕಳಾದ್ಮೇಲಂತೂ ಕೇಳೋ ಹಾಗೆ ಇಲ್ಲ. ಸೊ ನಮಗೆ ಪೋಸ್ಟ್ ಪ್ರೆಗ್ನೆನ್ಸಿ ವೆಯ್ಟ್ ಲಾಸ್ನ ಯಾವ ರೀತಿ ಮಾಡ್ಕೊಬೇಕು, ತುಂಬ ಚೆನ್ನಾಗಿ ಯಾವ ರೀತಿ ಕಾಣಿಸ್ಬೇಕು. ಮದುವೆಗಿಂತ ಮುಂಚೆ ಕಾಮನ್ ಆಗಿ ಎಲ್ಲರೂ ಕೂಡ ತುಂಬ ಚೆನ್ನಾಗಿ ಸಣ್ಣವಾಗಿ ಎಲ್ಲ ಬಟ್ಟೆ ಹಾಕೊಂಡು ತುಂಬ ಚೆನ್ನಾಗಿ ಕಾಣಿಸ್ತಿರ್ತಾರೆ. ಬಟ್ ಮದುವೆ ಆದಮೇಲೆ ಯಾಕೋ ಗೊತ್ತಿಲ್ಲ, ಮಕ್ಕಳಾದ್ಮೇಲೆ ಅಂತೂ ಎಕ್ಸ್ಪೆಷಲಿ ತುಂಬ ದಪ್ಪ ಆಗ್ತೀವಿ, ಒಬೇಸ್ ಆಗ್ತೀವಿ, ನೋಡೋದಕ್ಕೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇರೋದಿಲ್ಲ. ಸೊ ಅದೊಂದು ಹೆಲ್ದಿ ಸ್ಕಿನ್ ಟೋನ್ ಕೂಡ ಇರೋದಿಲ್ಲ, ಹೇರ್ ಫಾಲ್ ಆಗ್ತಾ ಇರುತ್ತೆ. ಸೊ ಹೀಗೆ ಸಾಕಷ್ಟು ಪ್ರಾಬ್ಲಮ್ಸ್ಗಳಿಂದ ಸಫರ್ ಮಾಡ್ತಾ ಇರ್ತೀವಿ. ಸೊ ಅದರಿಂದ ಎಲ್ಲ ಹೇಗೆ ನಾವು ಹೊರಗಡೆ ಬರಬೇಕು, ನಾವು ಹೇಗೆ ನಮ್ಮ ಬ್ಯೂಟಿನ ಮೊದಲಿನ ಥರನೇ ಕಾಪಾಡ್ಕೊಂಡು ಹೋಗಬೇಕು. ಆ್ಯಂಡ್ ಪೋಸ್ಟ್ ಪ್ರೆಗ್ನೆನ್ಸಿ ವೆಯ್ಟ್ ಲಾಸ್ ಮೇಯ್ನ್ ಆಗಿ ನಾವು ಮಗು ಆದಮೇಲೆ ಯಾವ ರೀತಿ ನಮ್ಮ ತೂಕನ ನಾವು ಮೊದಲಿನ ಥರನೇ ಸಣ್ಣ ಆಗಿ ಕಾಣೋ ಹಾಗೆ ನಮ್ಮ ತೂಕನ ಯಾವ ಥರ ಹೆಲ್ದಿಯಾಗಿ ಲಾಸ್ ಮಾಡ್ಕೋಬೇಕು ಅನ್ನೋದನ್ನ ಕೂಡ ನನ್ನ ಈ ವ್ಲಾಗ್ಸ್ಗಳಲ್ಲಿ ನಿಮಗೆ ಮಾಹಿತಿಗಳನ್ನ ಕೊಡ್ತಾ ಹೋಗ್ತೀನಿ. ಜೊತೆಗೆ ಹೋಮ್ ಟೂರ್, ಮಿನಿ ವ್ಲಾಗ್ಸ್, ಕುಕಿಂಗ್ ವ್ಲಾಗ್ಸ್, ಜ್ಯುವೆಲರಿ ಕಲೆಕ್ಷನ್ಸ್, ಸೊ ಇನ್ನು ಸಾಕಷ್ಟು ವಿಷಯಗಳ ಬಗ್ಗೆ ನನ್ನ ಒಂದು ಚಾನಲಲ್ಲಿ ನಿಮಗೆ ಮಾಹಿತಿಗಳನ್ನ ಕೊಡ್ತೀನಿ. ಸೊ ನೀವೆಲ್ಲರೂ ಮಾಡಬೇಕಾಗಿರೋದು ಇಷ್ಟೇನೆ. ಸೊ ನನ್ನ ಈ ಇಷ್ಟೆಲ್ಲ ಮಾಹಿತಿಗಳು ನಿಮಗೆ ಬರಬೇಕು, ತಿಳ್ಕೋಬೇಕು ಅನ್ನೋದು ಆಸಕ್ತಿ ಇದ್ದಲ್ಲಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಸೊ ಅಲ್ಲೇ ಕಾಣೋ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಆವಾಗ ನಾನು ಮಾಡೋ ಪ್ರತಿಯೊಂದು ವಿಡಿಯೋಸ್ಗಳು ಕೂಡ ನಿಮಗೆ ನೋಟಿಫಿಕೇಶನಲ್ಲಿ ಬರುತ್ತೆ. ಸೊ ಆವಾಗ ನೀವು ಈಸಿಯಾಗಿ ಆ ವಿಡಿಯೋನ ನೋಡಬಹುದು. ಆ್ಯಂಡ್ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.